ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಇನ್ಕಿಲಾಬ್ ಇನ್ಕಿಲಾಬ್. ಅರಣ್ಯ ಬುಡಕಟ್ಟುಗಳ ಒಕ್ಕೂಟದ ಹೋರಾಟಕ್ಕೆ, ಅರಣ್ಯ ಬುಡಕಟ್ಟುಗಳ ಒಕ್ಕೂಟದ ಹೋರಾಟಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ಇನ್ಕಿಲಾಬ್ ಇನ್ಕಿಲಾಬ್. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಇನ್ಕಿಲಾಬ್ ಇನ್ಕಿಲಾಬ್. ಒಂದು 12 ಸಮುದಾಯದವರಿಗೆ ಕರ್ನಾಟಕ ಸರ್ಕಾರ ಈಗ 10 ವರ್ಷದ ಹಿಂದೆನೇ ಪೌಷ್ಟಿಕ ಆಹಾರ ಕೊಡಬೇಕಂತ ಒಂದು ಯೋಜನೆ ಮಾಡಿದ್ದಾರೆ. ಆದರೆ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಕೊಟ್ಟಿರಲಿಲ್ಲ. ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತ ಹಸಲರು ಸಮುದಾಯದವ್ರನ್ನ ಸೇರಿಸಿರಲಿಲ್ಲ. ನಿಜವಾದ ಅರಣ್ಯ ಸಮುದಾಯದವರು ಇವರು. ಹಸಲರು ಏನಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವರನ್ನ ಬುಡಕಟ್ಟುಗಳ ಸವಲತ್ತುಗಳು ಅವ್ರಿಗೆ ಸಿಗ್ತಾ ಇರಲಿಲ್ಲ. ಲೀಸ್ಟಲ್ಲಿ ಅಷ್ಟೇ ಇದ್ದರು. ಆದರೆ ಕಳೆದ ಹೋರಾಟ ಮಾಡಿದ್ದಾರೆ. ಒಂದು 16 ವರ್ಷದಿಂದ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ನೇತೃತ್ವದಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ಹೋರಾಟ ನಡೆಸಿ ಇಲ್ಲಿ ತಿಂಗಳಾನುಗಟ್ಟಲೆ ಇಲ್ಲಿ ಧರಣಿ ಕುಂತು ಹೋರಾಟ ನಡೆಸಿದ ಮೇಲೆ ಸರ್ಕಾರ ಹಸಲರಿಗೆ ಮತ್ತು ಈ ಶಿವಮೊಗ್ಗ ಜಿಲ್ಲೆಯ 5 ತಾಲೂಕಲ್ಲಿ ಇರ್ತಕ್ಕಂಥ ಹಸಲರಿಗೆ, ಚಿಕ್ಕಮಗಳೂರು ಜಿಲ್ಲೆಯ ಹಸಲರಿಗೆ ಪೌಷ್ಟಿಕ ಆಹಾರ ಯೋಜನೆಯನ್ನು ಜಾರಿ ಮಾಡಿದ್ರು. 6 ತಿಂಗಳ ಮಳೆಗಾಲದ 6 ತಿಂಗಳ ಕೂಲಿ ನಾಲಿ ಇರಲ್ಲ ಆ ಬಡವರಿಗೆ, ಬುಡಕಟ್ಟು ಜನರಿಗೆ. ಆದ್ದರಿಂದ ಅವರಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು, ಅಪೌಷ್ಟಿಕತೆಯನ್ನು ತೆಗೆಸಬೇಕು ಅವರು. ಯಾಕಂದರೆ ಪೌಷ್ಟಿಕ ಆಹಾರ ಇಲ್ಲದೆ ಭಾಳ ಕಾಯಿಲೆ ಕಸಾಲೆ ಬೀಳೋರು ಭಾಳ ಆಗ್ಬಿಟ್ರು. ಆದ್ದರಿಂದ ಹೋರಾಟದ ಮೂಲಕ ಅವರಿಗೆ ಸ್ಯಾಂಕ್ಷನ್ ಆಗಿತ್ತು. ಅದನ್ನು ಕೊಡ್ತಾಯಿದ್ರು. ಮೊನ್ನೆ 19ನೇ ಇಸ್ವಿಯಿಂದ ಕೊಡ್ತಾಯಿದ್ರು. 2019ರಿಂದ ಮೊನ್ನೆವರೆಗೂ ಜಾರಿನೇ ಇತ್ತು. ಈಗಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 1 ವರ್ಷ ಪೂರ್ಣ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಅದು 4 ಅಲ್ಲ 6 ತಿಂಗಳಾದರೂ ಕೂಡ ಇವತ್ತೊಂದು ಕಾನೂನಾಗಿಲ್ಲ, ಟೆಂಡರ್ ಕರೆದಿಲ್ಲ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಯಾಕಂದ್ರೆ ಪೆಂಡಿಂಗ್ ಆಯಿತು. ಅದಕ್ಕೆ ಹಗಲು ರಾತ್ರಿ ಚಳವಳಿ ಮಾಡಬೇಕು, ನಾವು ಸರ್ಕಾರಕ್ಕೆ ಕಣ್ಣು ತರಿಸ್ಬೇಕು ಅಂತೇಳಿ ಬಂದು ನಮ್ಮ ಎಲ್ಲ ದಲಿತ ಹೆಣ್ಣುಮಕ್ಕಳೆಲ್ಲ ಬಂದು ಕೊಟ್ಟಿದ್ದಾರೆ. ಬುಡಕಟ್ಟು ಹೆಣ್ಣುಮಕ್ಕಳು, ಗಂಡಸರು ಎಲ್ಲ ಹಳ್ಳಿಯಿಂದ ಭಾಳ ಊರಲ್ಲಿದ್ದಾರೆ. ಒಂದು 50 ಊರಿನವರಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಇವತ್ತು ಹಗಲು ರಾತ್ರಿ ಅನಿರ್ದಿಷ್ಟ ಕಾಲ ಸರ್ಕಾರ ಬಂದು ನಮ್ಮನ್ನು ಕೇಳಲ್ವರೆಗೆ, ನಮ್ಮ ಬೇಡಿಕೆ ಈಡೇರಲ್ವರೆಗೆ ಪೂರ್ತಿ ಅಂತ ಕೊಟ್ಟಿದ್ದಾರೆ. ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ರೈತ ಸಂಘದಿಂದ ಬೆಂಬಲ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಸಂಘ ಸಂಸ್ಥೆರೆಲ್ಲ ಕೊಡ್ತಾ ಇದ್ದೀವಿ. ಅದು ನೀವು ಕೂಡ ಮಾಧ್ಯಮದ ಗೆಳೆಯರು ಅವರಿಗೆಲ್ಲ ಸಾಕಷ್ಟು ವಿಚಾರ ಕೊಡಬೇಕು, ನೀವು ಬೆಂಬಲ ಕೊಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ತಾರೆ. ಥ್ಯಾಂಕ್ ಯು ಸರ್. ಇದು ಅನಿರ್ದಿಷ್ಟ ಕಾಲ ಚಳವಳಿನ? ಅನಿರ್ದಿಷ್ಟ ಕಾಲ, ಹಗಲು ರಾತ್ರಿ ಎದ್ದೆ ಹೋಗಲ್ಲ ಮನೇಲಿ. ಒಂದೊಂದು ದಿವಸ 2-3 ಊರಿನವ್ರು ಬರ್ತಾರೆ. ಹಾಗೆ ಈ ಗೌರ್ಮೆಂಟಿನ ಚೀಫ್ ಸೆಕ್ರೆಟರಿ ಇದಾರಲ್ಲ, ಮುಖ್ಯ ಕಾರ್ಯದರ್ಶಿಗಳು ಬಂದು ಇವರ ಅಹವಾಲನ್ನು ಕೇಳಿ ನ್ಯಾಯ ಒದಗಿಸೋವರೆಗೂ ನಾವು ಹೇಳಲ್ಲ ಅಂತ ಅವರು ತೀರ್ಮಾನ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ನೀವು ಹೇಳಿ ಸರ್. ಅಲ್ಲ, ಈಗ ನಮ್ಮ ಹೋರಾಟ ಪೌಷ್ಟಿಕ ಆಹಾರವನ್ನು ಅಂಗನವಾಡಿ ಮುಖಾಂತರವಾಗಿ ಇಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಹೋರಾಟ. ಇದುವರೆಗೆ ಇಳಿಸ್ತಾ ಇರ್ತಕ್ಕಂಥದ್ದು ಈಗ 2-3 ವರ್ಷದಿಂದ ಇಳಿಸಿದ್ದು ಎಲ್ಲಿ ಅಂದರೆ ಹಾಸ್ಟೆಲ್ ಮುಖಾಂತರವಾಗಿ ನಮಗೆ ಇಳಿಸ್ತಾ ಇದ್ರು. ತಾಲೂಕಿನಲ್ಲಿ ತಾಳುಗೊಪ್ಪ ಮತ್ತು ಸಾಗರದಲ್ಲಿ ಇಳಿಸ್ತಾ ಇದ್ರು. ಹೊಸನಗರದಲ್ಲೂ ಅಷ್ಟೇ, ಅಲ್ಲಿ ಸಮಾಜ ಕಲ್ಯಾಣ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಮೂಲಕ ಕಳಿಸ್ತಾಯಿದ್ರು. ಅದು ಏನಾಗಿದೆ ಅಂತ ಹೇಳಿದರೆ ಈಗ ನಾವು ಕೇಳ್ತಿರೋದು 10 ಜಿಲ್ಲೆಯಲ್ಲಿ ಅಂಗನವಾಡಿ ಮುಖಾಂತರ ಇಳಿಸೋಂಥ ಕಾರ್ಯಕ್ರಮ ಇದೆ. ಇದು ಈಗ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ 5 ತಾಲೂಕಿಗೆ ಹಾಸ್ಟೆಲ್ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥವರಿಗೆ ಅನೇಕ ಕೆಲಸಗಳಿರ್ತವೆ. ನಾವು ಬಂದಾಗ ಅವರಿಗೆ ಟೈಮ್ ಸಿಗೋಲ್ಲ, ನಾವು ಅವ್ರ ಮೇಲೆ ದೂಷಣೆ ಮಾಡಬೇಕಾಗತ್ತೆ. ಅದೇ ಅಂಗನವಾಡಿ ಮುಖಾಂತರ ಆದರೆ ನಮಗೆ ಓದುವ ಮಕ್ಕಳು ಇರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ತಕ್ಷಣ ನಮಗೆ ಡೆಲಿವರಿ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ನಮ್ಗೆ ಹಾಸ್ಟೆಲ್ ಮುಖಾಂತರ ಇಳಿಸಿದರೆ 75-80 ಕಿಲೋಮೀಟ್ರ್ ದೂರ ಒಂದು ಅಜ್ಜಿ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಬಸ್ ಹತ್ತೋಕೆ ಆಗೋದಿಲ್ಲ. ಅಜ್ಜಿ ಹತ್ತು ಅಂತಾರೆ, ಮೈ ಮೇಲೆ ಹತ್ತಾರೆ. ಬಸ್ ಹತ್ತೋ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಆ ಮಟ್ಟೆ ಏನಾಗ್ತವೆ ಅಂದರೆ ಒಬ್ರು ಕಾಲಿಟ್ಟರು ಅಂದರೆ 10 ಮಟ್ಟೆ ಹೊಡೆದೋಗ್ತವೆ, ವೇಸ್ಟ್ ಆಗುತ್ತೆ.
ಮನೆ ತಗೊಂಡು ಹೋಗ್ಕೊಂಡು ಅಯ್ಯೋ ಕೊಟ್ಟರು ನನ್ನ ಹಣೆ ಬರೀ ಇಷ್ಟೇ ಅಂತ ಹೇಳೋಂಥ ಪರಿಸ್ಥಿತಿ ಬರುತ್ತೆ. ಆದರೆ ಅಂಗನವಾಡಿ ಮುಖಾಂತರ ಕೊಟ್ಟರೆ ಅವರಿಗೆ ಯೋಗ್ಯವಾಗಿ ಸಿಗುತ್ತೆ. ಅವರು ತಗೊಂಡೋಗಿ ಸುರಕ್ಷಿತವಾಗಿ ನಮ್ಮ ಸರ್ಕಾರ ಕೊಟ್ಟು ಅಂತೇಳಿ ಅವರಿಗೆ ಆಹಾರ ಧಾನ್ಯವನ್ನು ತಿನ್ನಲಿಕ್ಕೆ ಮತ್ತು ಪೌಷ್ಟಿಕಾಹಾರ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಆದ್ದರಿಂದ ಅಂಗನವಾಡಿ ಮುಖಾಂತರ ಕೊಡಲೇಬೇಕು ಅನ್ನೋದು ನಾವು ಕೊಟ್ಟಿಡಿದು ಧರಣಿಯನ್ನು ಮಾಡ್ತಾಯಿದ್ದೀವಿ. ಅದು ಯಾರು ಮಾಡಬೇಕು ಅಂದರೆ ಅಧಿಕಾರಿಗಳಿಂದ ಸಾಧ್ಯ ಅಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರು ಇದನ್ನು ವಿಷಯನ ಮುಖ್ಯಮಂತ್ರಿಗಳ ಮುಂದುಗಡೆ ಇಡೋಕ್ಕೂ ಸಾಧ್ಯ ಇದೆ. ನಮಗೆ ತಕ್ಷಣ ಶಿಕ್ಷಣ ಆಗುತ್ತೆ ಅನ್ನೋದು ನಮ್ಮ ಹೋರಾಟ. ಇದನ್ನು ನಿರಂತರವಾಗಿ ನಾವು ಮಾಡ್ತೀವಿ. ಅದು ಬರಲೇಬೇಕು ಅವರು ಬರೋವರೆಗೆ. ಹಿಂದೂ ಇವರು ಮುಖ್ಯಮಂತ್ರಿಯವರ ಅಧೀನ ಕಾರ್ಯದರ್ಶಿಯವರೇ ಬಂದಿದ್ದ ನಂತರದಲ್ಲೇ ನಮಗೆ ಇದೆಲ್ಲವೂ ಆಗಿದ್ದಾವೆ. ಈಗಲೂ ನಾವು ಅದನ್ನೇ ಮಾಡ್ತೀವಿ. ಇದು ನಿರಂತರ. ಹೇಳಿ ನಿಮ್ಮ ಮಾಧ್ಯಮದವರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಸಂಘಟನೆಗಳಿಗೆ ಎಲ್ಲರಿಗೂ ನಾವು ಧನ್ಯವಾದಗಳು ಹೇಳಿ, ನಮ್ಮ ಜೊತೆಗೆ ಎಲ್ಲ ಕೈ ಜೋಡಿಸೋರಿಗೆ ಎಲ್ಲ ಅವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು.